ಹೇಳಿದೀನಿ ನನ್ಗೂ ಅಡ್ಗೆಗೂ ಬರಲ್ಲ ಅಂತ ಮಾತೇ ಕೇಳಲ್ಲ. ಅಕ್ಕ ನಿನ್ ಕೈಲಿ ಆಗುತ್ತೆ ಕಣೆ. ಆಫ್ರಿಕಾ ಶೇಪ್ ಆದ್ರೇನು ಅಂಟಾರ್ಟಿಕಾ ಶೇಪ್ ಆದ್ರೇನು ಹೋಗೋದು ಹೊಟ್ಟೆಗೆ ತಾನೆ. ನಿಂಗೊಂದು ನ್ಯಾಕ್ ಹೇಳ್ಕೊಡ್ತೀನಿ. ಈ ರೀತಿ ಚಪಾತಿ ಹಿಟ್ಟನ್ನ ತಗೋ, ಹಿಂಗ್ ಲಟ್ಟಿಸ್ಕೊಂಡ್ರೆ ಮುಗೀತು ಅಕ್ಕ. ಇವಾಗ ತಟ್ಟೆ ತಗೊಂಡು ಹಿಂಗ್ ಇಟ್ಕೊಂಡು ಚಾಕು ತಗೊಂಡು ಹಿಂಗ್ ಕಟ್ ಮಾಡಿದ್ರೆ ಬಂತಲ್ಲ ಶೇಪು. ಇಟ್ಸ್ ವೆರಿ ಸಿಂಪಲ್ ಅಕ್ಕ. ನಿನ್ಗದ್ ಸಿಂಪಲ್ ಆಗಿರ್ಬೋದು ಆದ್ರೆ ನನ್ ಕೈಲಾಗಲ್ಲ. ಏನೇ ಇದು ಅಡ್ಗೆ ಮಾಡೋದ್ ಕಲ್ತ್ಕೊ ಅಂದ್ರೆ ಒಳ್ಳೆ ಗಪ್ಪು ಮಾಡಿ ಕೆಲ್ಸ ಕಲ್ತಿದ್ಯಲ್ಲ ನೀನು. ಶಾಂತಿ 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 ನನ್ ಕೈಲಿದ್ದು ಒಂದ್ ಕೆಲ್ಸ ಆಗೋದಿಲ್ಲ, ದಯವಿಟ್ಟು ಬಿಟ್ಬಿಡು. ಅಕ್ಕ ನೀನ್ ಇಷ್ಟ ಬೇಗ ಸೋಲೊಪ್ಕೊಂಡ್ರೆ ಹೇಗೆ? ನಾಳೆ ನೀನ್ ಮದ್ವೆ ಆಗಿ ಗಂಡನ ಮನೆಗೆ ಹೋದಾಗ ನಿನಗೇನು ಕಲ್ಸೇ ಇಲ್ಲ ಅಂತ ನನ್ನಂತಾನೆ ಬೈಯೋದು. ಅದ್ಯಾಕೆ ಯಾವಾಗ್ಲೂ ಹೆಣ್ಮಕ್ಳು ಅಡ್ಗೆ ಮಾಡ್ಬೇಕು? ನಾನೊಂದ್ ಕೆಲ್ಸ ಮಾಡ್ತೀನಿ, ಅಡ್ಗೆ ಬರೋನ್ನ ಕಟ್ಕೋತೀನಿ. ಪ್ರಾಬ್ಲಮ್ ಸಾಲ್ವ್. ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್. ಅಲ್ಲಿಗೆ ಅಕ್ಕನ್ ಮದ್ವೆ ಆಗೋ ಹುಡ್ಗನ್ ಲಿಸ್ಟ್ಗೆ ಮತ್ತೊಂದ್ ಸೇರ್ಪಡೆ. ಹುಡ್ಗಂಗೆ ಅಡ್ಗೆ ಮಾಡೋದಕ್ಕೆ ಬರ್ಬೇಕು. ದಿನ ನೀನ್ ಹೀಗೆ ಒಂದೊಂದ್ ಸೇರಿಸ್ತಾ ಹೋಗ್ತಾ ಇರು, ನಿನ್ ಲಿಸ್ಟು ಹನುಮಂತನ್ ಬಾಲ ತರ ದೊಡ್ಡದಾಗ್ಬಿಡತ್ತೆ. ಹಾಗಾದ್ರೆ ಅಕ್ಕನ್ಗೆ ಹುಡ್ಗನ್ನ ನೀನೇ ಹುಡ್ಕೊಳ್ಳೆ ಅಂತ ಹೇಳ್ಬಿಡ್ಲಾ? ತರ್ಲೆ ಏನು ಅಂತ ಮಾತಾಡ್ತೀಯ? 2 ಹಸುಗೂಸುಗಳನ್ನ ನನ್ ಮಡ್ಲಲ್ಲಿ ಹಾಕಿ ನಿಮ್ಮ ಅಪ್ಪ ಅಮ್ಮ ಕಣ್ ಮುಚ್ಕೊಂಡ್ಬಿಟ್ರು. ಈಗ ನಿಮ್ಮಿಬ್ಬರನ್ನು ಒಂದ್ ಒಳ್ಳೆ ಮನೆಗೆ ಸೇರ್ಸಿದ್ರೆ ನಾನು ನೆಮ್ಮದಿಯಾಗಿ ಕಣ್ ಮುಚ್ಕೋಬಹುದು. ಅಜ್ಜಿ ನಿನಗೆಲ್ಲ ಮಾತಾಡಿದ್ರೆ ಬೇಜಾರಾಗೋದಿಲ್ವಾ? ಇನ್ನೊಂದ್ಸಲ ಹೇಗೆಲ್ಲ ಮಾತಾಡ್ಬಾರ್ದು.